ಕುಸುಬೆ ಬೆಳೆಗಾರರ ಹೊಟ್ಟೆ ಮೇಲೆ ಹೊಡೆದ ದಲ್ಲಾಳಿಗಳು. ಕೊಪ್ಪಳ ಜಿಲ್ಲೆಯ ಕುಸುಬೆ ಬೆಳೆಗಾರರ ಬದುಕಲ್ಲಿ ದಲ್ಲಾಳಿಗಳ ಅಟ್ಟಹಾಸ. 8,000ದಿಂದ 4,000ಕ್ಕೆ ಕುಸಿದ ಕುಸುಬೆ ಬೆಲೆ. ಕಂಗಾಲಾದ ಅನ್ನದಾತ. ಕೇಂದ್ರದ ಬೆಂಬಲ ಬೆಲೆ 6,540 ಇದ್ರೂ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಯಾಕೆ? 2 ದಿನದ ಒಳಗೆ ಖರೀದಿ ಕೇಂದ್ರ ತೆರೆಯದಿದ್ರೆ ಸರ್ಕಾರಕ್ಕೆ ಮುತ್ತಿಗೆ. ರೈತ ಸಂಘದ ಎಚ್ಚರಿಕೆ. ಕೊಪ್ಪಳ ಜಿಲ್ಲೆಯ ರೈತರಿಗೆ ಈಗ ಸಂಕಷ್ಟದ ಕಾಲ ಎದುರಾಗಿದೆ. ಬೆವರು ಸುರಿಸಿ ಬೆಳೆದ ಕುಸುಬೆ ಬೆಳೆ ಕೈಗೆ ಬರುವ ಹೊತ್ತಿಗೆ ಮಾರುಕಟ್ಟೆಯಲ್ಲಿ ಬೆಲೆ ದಿಢೀರ್ ಕುಸಿತ ಕಂಡಿದೆ. ಖಾಸಗಿ ಮಾರುಕಟ್ಟೆಯ ಮಾಯಾಜಾಲಕ್ಕೆ ಸಿಲುಕಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ರಾಜ್ಯ ಸರ್ಕಾರ ಮಾತ್ರ ಖರೀದಿ ಕೇಂದ್ರ ತೆರೆಯಲು ವಿಳಂಬ ಮಾಡುತ್ತಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಕೊಕ್ಕನೂರಿನಲ್ಲಿ ರೈತ ಸಂಘದ ವತಿಯಿಂದ ತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಕೊಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಬಾರಿ 40% ರೈತರು ಕುಸುಬೆ ಬೆಳೆದಿದ್ದಾರೆ. ಆರಂಭದಲ್ಲಿ ಖಾಸಗಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ಗೆ 6,000ದಿಂದ 8,000 ರೂಪಾಯಿ ತನಕ ದರವಿತ್ತು. ಆದರೆ ಯಾವಾಗ ರೈತರು ಭರ್ಜರಿ ಫಸಲು ತರಲು ಆರಂಭಿಸಿದ್ರು ಆಗ ದಲ್ಲಾಳಿಗಳು ಬೆಲೆಯನ್ನ ದಿಢೀರ್ 5,400ರಿಂದ 4,200 ರೂಪಾಯಿಗೆ ಇಳಿಸಿ ರೈತರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇತ್ತ ಕೇಂದ್ರ ಸರ್ಕಾರ ಕುಸುಬೆಗೆ ಪ್ರತಿ ಕ್ವಿಂಟಾಲ್ಗೆ 6,540 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೂ ರಾಜ್ಯ ಸರ್ಕಾರ ಮಾತ್ರ ಖರೀದಿ ಕೇಂದ್ರ ತೆರೆಯಲು ಮೀನಾಮೇಷ ಎಣಿಸ್ತಾ ಇದೆ. ಪಕ್ಕದ ಗದಗ ಜಿಲ್ಲೆಯಲ್ಲಿ ಖರೀದಿ ಪ್ರಕ್ರಿಯೆ ನಡೀತಾ ಇದ್ರೂ ಕೂಡ ಕೊಪ್ಪಳ ಜಿಲ್ಲೆಯನ್ನ ಮಾತ್ರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಎನ್ನುವುದು ರೈತರ ನೇರ ಆರೋಪ. ಇನ್ನು ಇಂದು ಕುಕನೂರಿನಲ್ಲಿ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ಕೋಳೂರ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಬಸವರಾಜ್ ಬೆಂಡೆ ಶೀರೂರು ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಆರ್ಥಿಕ ಸಲಹೆಗಾರ ಆದ ಬಸವರಾಜ ರಾಯರೆಡ್ಡಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಗಡಿ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರ ಆರಂಭವಾಗಿದೆ. ಆದರೆ ಕೊಪ್ಪಳ ಜಿಲ್ಲೆಗೆ ಯಾಕೆ ಅನ್ಯಾಯ? 2 ದಿನದ ಒಳಗೆ ಅಳವುಂಡಿ, ಕುಕನೂರು, ಯಲಬುರ್ಗಾ ಮತ್ತು ಕುಷ್ಟಗಿಯಲ್ಲಿ ಖರೀದಿ ಕೇಂದ್ರಗಳ ಲಾಗಿನ್ ಐಡಿ ಕೊಡಬೇಕು. ಇಲ್ಲದಿದ್ರೆ ರೈತರು ಸುಮ್ಮನೆ ಕೂರುವುದಿಲ್ಲ. ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಅವರು ನಿಮ್ಮ ಕೂಗನ್ನ ಸರ್ಕಾರಕ್ಕೆ ಮುಟ್ಟಿಸ್ತೀವಿ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ. ಅಲ್ಲೇ ಕುಸುಬೆ ಎಲ್ಲ ರೈತರು ಕಟಾವು ಮಾಡಿ ಇಟ್ಕೊಂಡ್ ಕುಂತಾರ. ಬೆಂಬಲ ಬೆಲೆ ಕಾಯ್ಕೊಂತ ಕುಂತಾರ. ಬೆಂಬಲ ಬೆಲೆ ಕೇಂದ್ರ ಸರ್ಕಾರ 6,540 ರೂಪಾಯಿ ಅಂತ ಆದೇಶ ಮಾಡೈತಿ. ರಾಜ್ಯ ಸರ್ಕಾರ ಇವತ್ತು ಎಷ್ಟು ಅಂದ್ರೆ ಲಾಗಿನ್ ಐಡಿ ಕೊಟ್ಟು ಖರೀದಿ ಕೇಂದ್ರ ತೆರೆ ಅಂತ ವಿಚಾರ ಆಗ್ಬೇಕು. 2-3 ವರ್ಷ ಆಯ್ತು ಕೊಪ್ಪಳ ಜಿಲ್ಲೆಗೆ ತೆರೆದಿಲ್ಲ. ಈ ವರ್ಷ ಒಂದ್ ಸ್ವಲ್ಪ ಹೆಚ್ಚಿಗೆ ಕುಸುಬೆ ಬೆಳೆದಾರ. ರೈತರು ಬೆಳೆದ ಕಾರಣ ನಾವು ಏನ್ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಬಸವರಾಜ ರಾಯರೆಡ್ಡಿ ಅವರಿಗೆ ಆಮೇಲೆ ರಾಜ್ಯ ಸರ್ಕಾರಕ್ಕೆ ಹಲವಾರು ಬಾರಿ ನಾವು ವಾಟ್ಸಪ್ ಮೂಲಕ ಮೌಖಿಕವಾಗಿ ಮನವಿ ಮಾಡ್ಕೊಂಡಿವಿ. ಆದ್ರೂ ಇನ್ನೂ ತರದಿಲ್ಲ ಅನ್ನೋದಕ್ಕೆ ನಾವು ತಹಸೀಲ್ದಾರ್ ಮೂಲಕ ಮತ್ತೊಬ್ಬ ಮನವಿ ಸಲ್ಲಿಸಿವಿ. ಅದಕ್ಕೆ ನಾವು ಏನಾಗುತ್ತೆ ಶೀಘ್ರದಲ್ಲಿ ಒಂದು 4 ಪಾಯಿಂಟ್ ಅಳವಂಡಿ, ಕುಕನೂರು, ಆಮೇಲೆ ಯಲಬುರ್ಗಾ, ಕುಷ್ಟಗಿ ಪಾಯಿಂಟ್ 4 ಪಾಯಿಂಟ್ 5 ಪಾಯಿಂಟ್ ಮಾಡಿ ಶೀಘ್ರದಲ್ಲಿ ಎಲ್ಲಿ ಕುಸುಬೆ ಏರಿಯಾ ಅದಾವ ಅಲ್ಲಿ ಅಷ್ಟೇ ನೀವು ಒಂದು ಪಾಯಿಂಟ್ ಮಾಡ್ಕೊಂಡು ಶೀಘ್ರದಲ್ಲಿ ಲಾಗಿನ್ ಐಡಿ ತರಿಸಿ ಕುಸುಬೆ ಖರೀದಿ ಕೇಂದ್ರ ತೆರೆದು ಎಲ್ಲ ರೈತರಿಗೆ ಅನುಕೂಲತೆ ಮಾಡ್ಕೋಬೇಕು. ಕಾರಣ ಏನಂದ್ರೆ ಇವತ್ತು ಗದಗ ಮಾರ್ಕೆಟ್ನಲ್ಲಿ ಇವತ್ತು ಏನಾಗೈತೆ ಅಂದ್ರೆ ಬೆಲೆ ಇಲ್ಲದಕ್ಕೆ 4,100 ರೂಪಾಯಿ ಮರಾಗತೈತಿ. ಈಗ ಆಮೇಲೆ ಇದು ಮಾಲ್ ಇದ್ದೊತ್ನಾಗ 6,000ರಿಂದ 8,000 ರೂಪಾಯಿ ಮರೈತಿ. ಕೇಂದ್ರ ಸರ್ಕಾರ ಬೆಲೆ ಮಾಡಿದ್ದೇನು 6,540 ರೂಪಾಯಿ ಐತಿ. ಆ ರೇಟ್ ಆದ್ರೆ ರೈತರಿಗೆ ಒಳ್ಳೇದಾಗತ್ತ, ಕೂಲಿ ಕಾರ್ಮಿಕ ಎಲ್ಲರಿಗೆ ಅನುಕೂಲ ಆಗತ್ತೆ ಅಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡಿ. ಈಗ ನಮ್ಮ ಕರ್ನಾಟಕದಾದ್ಯಂತ ಕೊಪ್ಪಳ ಜಿಲ್ಲೆಯಾದಂಥ ಕುಕನೂರು ಮತ್ತು ಯಲಬುರ್ಗಾ ತಾಲೂಕಿನಲ್ಲಿ ಏರಿ ಭಾಗ ಜಾಸ್ತಿ ಇದ್ದು ಈ ಸಲ ಕುಸುಬೆಯ ಭಾಳ ಏರೆ ಇದ್ದ ಕಾರಣ ಈಗಾಗಲೇ ಕೇಂದ್ರ ಸರ್ಕಾರವು 6,540 ರಂಗ ಪ್ರಸ್ತಾವನೆ ಮಾಡಿ ರಾಜ್ಯ ಸರ್ಕಾರ ಕಳಿಸ್ಯಾರ. ಅದು ರಾಜ್ಯ ಸರ್ಕಾರದ ಬೆಂಬಲ ಬೆಲೆ ಇನ್ನೂ ಘೋಷಣೆ ಆಗಿಲ್ಲ, ಇನ್ನೂ ಶುರು ಮಾಡಿಲ್ಲ. ಆದ ಕಾರಣ ಕರ್ನಾಟಕ ಸರ್ಕಾರದವರು ಮುಖ್ಯಮಂತ್ರಿ ಹಾಗಾಗಿ ಇವತ್ತಾಗಲೇ ನಾವು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿ ಇರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಕೂಡ ತಹಸೀಲ್ದಾರ್ ಮುಖಾಂತರ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದ ಕಾರಣ ರೈತರಿಗೆ ಬೇಗನೆ ಕುಸುಬೆಯ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ 6,540 ರಂಗ ಈಗ ಕೇಂದ್ರ ಸರ್ಕಾರ ಅಲ್ಲಿ ಘೋಷಣೆ ಆಗೈತಿ. ಅದೇ ರೀತಿ ರಾಜ್ಯ ಸರ್ಕಾರವು ಈಗಾಗಲೇ ಪ್ರಸ್ತಾವನೆ ಬಂದ ಕೂಡಲೇ ಬೇಗನೆ ಕುಸುಬೆ ಕೇಂದ್ರವನ್ನು ತೆಗೆದು ರೈತರಿಗೆ ಒಂದು ನೀವು ಅವ್ರಿಗೆ ಅನುವು ಮಾಡಿ ಕೊಟ್ರೆ ಎಲ್ಲರಿಗೆ ರೈತರಿಗೆ ಒಳ್ಳೇದಾಗುತ್ತೆ. ಯಾಕಪ್ಪ ಅಂದ್ರೆ ಈಗಾಗಲೇ ರೈತರು ಅನೇಕ ಸುಮಾರು ಒಂದು
ಎಷ್ಟೋ ಒಂದು 5-6 ವರ್ಷದಿಂದ ಈ ಭಾಗಕ್ಕೆ ಖರೀದಿ ಕೇಂದ್ರ ಇಲ್ಲೇ ಬಂದೇ ಇಲ್ಲ. ಈಗಾಗದ ಈ ವರ್ಷ ಭಾಳ ಎರಿ ಭಾಗದ ಕುಸಿಬಿ ರೈತರು ಭಾಳ ಬಿತ್ತನೆ ಮಾಡಿದ್ದಾರೆ. ಅದಕ್ಕಾಗಿ ಈ ಸಲ ಕಟಾವು ಈಗಾಗಲೇ ಶುರುವಾಗಿದ್ದವು. ಆದ ಕಾರಣ ನೀವು ಬೆಂಬಲ ಬೆಲೆ ಶುರು ಮಾಡಿದ್ರಪ್ಪ ಅಂದ್ರೆ ರೈತರು ಆ ಬೆಂಬಲ ಬೆಲೆ ಹಾಕಿ ನಿಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ದೇವರೆಡ್ಡಿ ನಾಗಡಿ ಅಂತ. ಮಾನ್ಯ ಶಾಸಕರು ವಿಧಾನಸಭಾ ಮತಕ್ಷೇತ್ರ ಯಲಬುರ್ಗಿ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ರಿ. ನಿಮ್ಮ 2 ಮನವಿ ಪತ್ರಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ತಮ್ಮ ಹೆಸರು? ಬಸವರಾಜ್ ಬೆಣ್ಣೇಶ್ವರ, ತಹಶೀಲ್ದಾರ್ ಕುಕನೂರು. ಈ ಶೀಘ್ರದಲ್ಲಿ ಅವರೆಲ್ಲ ಮೇಲಾಧಿಕಾರಿಗಳಿಗೆ ಕಳಿಸಿಕೊಟ್ಟು ನಾವು ಶೀಘ್ರದಲ್ಲಿ ಒಂದೇನು ಖರೀದಿ ಕೇಂದ್ರನ ಪಶು ಖರೀದಿ ಕೇಂದ್ರನ ಪ್ರಾರಂಭಿಸೋ ಕುರಿತು ಭರವಸೆ ಹೇಳಿದ್ದಾರೆ. ಅವ್ರಿಗೆ ನಮ್ಗೆ ಗೊತ್ತೈತಿ. ಅದು ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೆದ್ರ ನಮ್ಮ ಎಲ್ಲ ರೈತರಿಗೆ ಅನುಕೂಲ ಆಗತ್ತಂತೇಳಿ ಈ ಮೂಲಕ ನಾನು ಹೇಳ್ಬರ್ತೇನೆ. ಸದ್ಯಕ್ಕೆ ಚೆಂಡು ಸರ್ಕಾರದ ಅಂಗಳದಲ್ಲಿ ಇದೆ. ಸರ್ಕಾರ 2 ದಿನದ ಒಳಗೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾ ಅಥವಾ ರೈತರ ಹೋರಾಟದ ಕಿಚ್ಚಿಗೆ ತುತ್ತಾಗುತ್ತಾ ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಕುಕನೂರು.